ಕನಸಿನ ಕರ್ನಾಟಕ ನಮ್ಮ ಇವತ್ತಿನ ಸಮ್ಮಿಟ್ನ ಥೀಮ್. ನಿಮ್ಮ ಕನಸಿನ ಕರ್ನಾಟಕದ ಕಲ್ಪನೆ ಅದನ್ನು ಹಂಚಿಕೊಳ್ಬಹುದಾ ಪ್ರತಾಪ್ ಸಿಂಹ ಅವರು? ನಾನು ಆಗಲೇ ಹೇಳಿದೆ ನಿಮಗೆ ಅದು ನಾವು ಹೇಳ್ತಾ ಇರೋಂಥ ವಿಚಾರ ಇದೆಯಲ್ಲ, ನಿಮಗೆ ಒಂದು ಬೌನ್ಸ್ ಆಗಬೇಕು, ಇಲ್ಲ ಅಂತಂದರೆ ಸಪ್ಪೆ ಅನ್ನಿಸ್ಬೋದು. ನಾನು ಯಾವಾಗಲೂ ಅದನ್ನೇ ಪ್ರಾರಂಭದಿಂದ ಹೇಳ್ತಿರೋದು. ಸಮಾಜ ಸರಿ ಇದ್ದರೆ, ಸದುದ್ದೇಶ ಇರುವಂಥವ್ರು ರಾಜಕಾರಣಕ್ಕೆ ಬಂದರೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಈಗ ಯಂಗ್ಸ್ಟರ್ಸು ನೀವು ಹೇಳಿರಲ್ಲ, ಸದುದ್ದೇಶ ಇಲ್ಲದಿದ್ದಂಥ ಯಂಗ್ಸ್ಟರ್ ಒಬ್ಬ ಬಂದರು ಅಂತೀರಿ ಪಾಲಿಟಿಕ್ಸಿಗೆ, ಏನು ಉದ್ಧಾರ ಆಗೋಕ್ಕಾಗುತ್ತೆ? ನಾನು ನಿಮ್ಗೆ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರದ್ದು ಅಥವಾ ಯಾರೇ ಆಗಲಿ ಒಬ್ಬನ ತಿಳ್ಕೊಳ್ಳಿ, ನಾನು ಇಷ್ಟು ಕಷ್ಟದಲ್ಲಿ ಐ ಕ್ಯಾನ್ ಸೆಲ್ ಮೈ ಪಾವರ್ಟಿ. ನಾನು ಹೋಟ್ಲಿಗೆ ಹಾಲಾಗ್ತಾ ಇದ್ದೆ. ನಾನು ಪಾಪ್ಯುಲರ್ ಪಟ್ಟ ಆಟೋಮೊಬೈಲ್ಸ್ ಹತ್ರ ನಮ್ಮದು ವಿಜಯ ಕರ್ನಾಟಕ ಪೇಪರ್ ಇದ್ದಾಗ ರಾತ್ರಿ ಪೇಪರ್ ಓದ್ಕೊಂಡು ಮಲಗ್ತಿದ್ದೆ. ಆ್ಯಂಡ್ ಐ ಡೋಂಟ್ ಸೆಲ್ ಮೈ ಪಾವರ್ಟಿ. ಅದು ನನಗೆ ಪಾಠ ಕಲಿಸಿದೆ, ಅದು ನನ್ನ ಜೀವನನ ಕಲಿಸಿದೆ. ಅದು ನಾನು ಅದನ್ನು ಮಾಡಲ್ಲ. ಆದರೆ ನಾನೇನು ಹೇಳ್ತೇನೆ, ಒಬ್ಬ ವ್ಯಕ್ತಿ ದೇವರು ಏನೋ ಒಂದು ಸ್ಥಾನಮಾನ ಕೊಟ್ಟಿದ್ದೀನಿ ಅಂತ. ಈಗ ಒಬ್ಬರು ಕಷ್ಟದಿಂದ ಬಂದು ಒಬ್ಬ ರಾಜಕಾರಣಿಯಾಗಿ ಮುಖ್ಯಮಂತ್ರಿ ಆದರು. ಅದಾದ ನಂತರ ಅವರು ಸತ್ತಾದ ಮೇಲೆ ಜನ ಏನು ನೆನಪು ಮಾಡ್ಕೊಳ್ಬೇಕು, ಅವ್ರನ್ನ ಮತ್ತೆ ನೆನಪು ಮಾಡ್ಕೊಳ್ಳು, ಅವರ ಕೆಲಸದಿಂದ ನೆನಪು ಮಾಡ್ಕೊಳ್ಬೇಕು. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಲ್ಲ, ವಿಶ್ವೇಶ್ವರಯ್ಯನವರು ಇರಲಿಲ್ಲ. ಆದರೆ ಕನ್ನಂಬಾಡಿ ಕಟ್ಟೆ ಅಂದ್ರೂ, ಮೈಸೂರು ಸ್ಯಾಂಡಲ್ಸ್ ಹೋಯ್ದು ಅಂತಂದ್ರೂ, ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೂ ಕೂಡ, ಏನೇ ತೊಗೊಳ್ಳಿ ಅದನ್ನು ಬೆಂಗಳೂರಿಗೆ ಕರೆಂಟ್ ತಂದವರು ಎಲ್ಲ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ದೇವರಾಜ ಅರಸು ಅವರು ಇಲ್ಲ, ಆದರೆ ಎಲೆಕ್ಟ್ರಾನಿಕ್ ಸಿಟಿ ರಾಮಕೃಷ್ಣ ಹೆಗಡೆ ಅವರು ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಈ ಥರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾನ ತಗೊಂಬಂದವರು ಅಂತ ನಾವು ಇವತ್ತಿಗೂ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಮುಗಿದು 20 ವರ್ಷ ಆಗಕ್ಕೆ ಬಂತು. ಆದರೆ ಅವರು ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ಮಾಡಿದ್ದಿರ್ಬೋದು, ಟ್ಯಾಕ್ಸ್ ಹಾಲಿಡೇನ IT ಇಂಡಸ್ಟ್ರಿಗೆ ಕೊಟ್ಟಿದ್ದಿರ್ಬೋದು, ಅಥವಾ ಭೂಮಿ ಪ್ರಾಜೆಕ್ಟ್ ಅಂತ ಬಂದು ಗಣಕೀಕರಣನ ಮಾಡಿದ್ದಿರ್ಬೋದು. ಈ ಥರ ನಿಮಗೆ ಹಲವು ಪ್ರಾಜೆಕ್ಟ್ಗಳು ನಮಗೆ ನೆನಪಾಗ್ತವೆ. ಅದು ಲಾಂಗ್ ಲಾಸ್ಟಿಂಗ್ ಎಫೆಕ್ಟು ಸೊಸೈಟಿ ಮೇಲೆ ಆಯಿತು. ಹಾಗಾಗಿ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ಯಾರೊಬ್ಬರು ಇರ್ತಾರೆ, ಒಂದು ಸ್ಥಾನಕ್ಕೇರಿದ್ರು, ಇಷ್ಟು ಕಷ್ಟದಿಂದ ಇಲ್ಲಿಗೆ ಬಂದರು ಅಂತಲ್ಲ, ಅವರು ಕಷ್ಟದಿಂದ ಬಂದವರು ತಮ್ಮ ಥರನೇ ಕಷ್ಟಪಟ್ಟವ್ರನ್ನ ಎಷ್ಟು ಜನ ಅಪ್ಲಿಫ್ಟ್ಮೆಂಟ್ ಮಾಡಿರು, ಸೊಸೈಟಿಗೆ ಏನು ಕೊಟ್ಟರು, ಈ ರಾಜ್ಯಕ್ಕೆ ಏನು ಕೊಟ್ಟರು, ಇದು ಅಷ್ಟೇ ಇಂಪಾರ್ಟೆಂಟ್ ಆಗುವಂಥದ್ದು. ನಾವು ಸತ್ತಾದ್ಮೇಲೆ ಜನ ನಮಗೆ ನೆನಪು ಮಾಡ್ಕೊಳ್ಳುವಂಥ ಯಾವ್ಯಾವ ಕೆಲಸವನ್ನು ಮಾಡಿದ್ದೀವಿ ಅನ್ನೋದಿದೆಯಲ್ಲ, ಅದು ಅದನ್ನು ಆ ಒಂದು ಪರಿಜ್ಞಾನವನ್ನು ನಾವಿಟ್ಕೊಂಡು ನಾವು ಕೆಲಸವನ್ನು ಮಾಡಿದರೆ ಖಂಡಿತ ಸೊಸೈಟಿಗೆ ಒಳ್ಳೆಯದಾಗುತ್ತೆ. ನಮಗೂ ಕೂಡ ಶಾಶ್ವತವಾಗಿ ಜನ ನಮ್ಮನ್ನು ನೆನಪು ಮಾಡ್ಕೋತಾರೆ.